ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಒಂದು ನೆಲ್ಲಿಕಾಯಿ ತಿಂದರೆ ಒಂದು ಆಪಲ್ ತಿಂದಂಗೆ ಸಮ ಅಂತ ಹೇಳ್ತಾರೆ. ತುಂಬ ನಮಗೆ ನೆಲ್ಲಿಕಾಯಿ ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಚರ್ಮ ಬೇರೆ ಸ್ಕಿನ್ ಬೇರೆ ಅಲ್ಲ, ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಮೊನ್ನೆ ನನ್ನ ಫ್ರೆಂಡು ತೋಟಕ್ಕೆ ಹೋಗಿದ್ದೆ, ಅದು ವಿಡಿಯೋ ಹಾಕಿದ್ದೀನಿ, ನೋಡಿದ್ದೀರಾ. ನಾನು ಎಷ್ಟು ನೆಲ್ಲಿಕಾಯಿ ಕಿತ್ಕೊಂಡು ಬಂದೆ ಅಂತ ಎಲ್ರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊಂಡೆ. ಚೆನ್ನಾಗಿ ತೊಳ್ಕೊಂಡು ನೀರು ಇಲ್ದಂಗೆ ಒಂದು ಒಣಗಿನ ಬಟ್ಟೆಲೆಲ್ಲ ಒರೆಸಿಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ತುರ್ಕೊಳ್ತೀನಿ. ನಾನು ತುರ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತುರ್ಕೊಳ್ತೀನಿ. ಒಂದು 15 ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾನು. ಅದರದ್ದು ಒಂದು ಜಾಮ್ ಮಾಡೋಣ. ಮಕ್ಕಳಿಗೆ ನಾನು ತೊಕ್ಕು ಮಾಡಿದ್ದೆ ನೋಡಿ. ಇದು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ಸ್ಟವ್ ಅಂಟಿಸ್ಕೊಳ್ತೀನಿ. ನೋಡಿ, ನಾನು ನೆಲ್ಲಿಕಾಯಿದು ಜಾಮ್ ಮಾಡಿದ್ದೀನಿ. ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಇದು ಚಿಕ್ಕ ಮಕ್ಳಿಗೆ ತಿನ್ನೋಕ್ಕಾಗಲ್ಲ. ನಮ್ಮ ಮನೆಗೆ 5 ವರ್ಷದ್ದು ಕಂದ ಇದೆ, ಅವಳಿಗೆ ತಿನ್ನೋಕ್ಕಾಗಲ್ಲ, ಖಾರ ಇರುತ್ತೆ, ನಮಗೆ ಬೇಡ ಅಂತಾರೆ. ನೆಲ್ಲಿಕಾಯಿ ದಿನಕ್ಕೊಂದು ನೆಲ್ಲಿಕಾಯಿ ಇಷ್ಟು ತಿನ್ನಲೇಬೇಕು ಅಲ್ವಾ. ಅದು ಇವಾಗ ಚಳಿಗಾಲದಲ್ಲಿ, ಮಳೆಗಾಲದಲ್ಲಂತೂ ನೆಲ್ಲಿಕಾಯಿ ತಿನ್ನಲೇಬೇಕು ದಿನಕ್ಕೊಂದು. ವಿಟಮಿನ್ ಸಿ ತುಂಬ ಇರುತ್ತೆ, ಕೂದಲಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು, ನಮಗೆ ಬಾಡಿ ಡಿಟಾಕ್ಸ್ ಮಾಡುತ್ತೆ, ಮತ್ತು ಪ್ರತಿಯೊಂದು ಒಳ್ಳೆಯದು ನೆಲ್ಲಿಕಾಯಿ. ಒಂದು ಆಪಲ್ ತಿನ್ನೋದು ಒಂದೇ, ಒಂದು ನೆಲ್ಲಿಕಾಯಿ ತಿನ್ನೋದು ಒಂದೇ ಅಂತಲೂ ಹೇಳ್ತಾರೆ. ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ. ಒಂದು ಆಪಲ್ ತಿನ್ನೋದು ಒಳ್ಳೆಯದು, ನೆಲ್ಲಿಕಾಯಿ ತಿನ್ನೋದು ಒಂದೇ. ದಿನಕ್ಕೊಂದು ಆಪಲ್ ತಿನ್ನೋದು ಒಂದೇ, ನೆಲ್ಲಿಕಾಯಿ ತಿನ್ನೋದು ಒಂದೇ ಅಂತಾರೆ. ಇಷ್ಟು ಒಂದು ತುರಿಗೆ ಇಷ್ಟು ಬರುತ್ತೆ ನೆಲ್ಲಿಕಾಯಿಗೆ. ತಿನ್ನಲೇಬೇಕು ಅಂತಾರೆ. ಮಕ್ಕಳು ಹಾಗೆ ತಿನ್ನಲ್ಲ. ನಾವು ಚಿಕ್ಕವರು ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ತಿಂತಾಯಿದ್ವು. ಆದರೆ ಈಗಿನ ಕಾಲದ ಮಕ್ಕಳು ಯಾರೂ ತಿನ್ನಲ್ಲ. ಹಾಗಾಗಿ ಒಂದು ಈ ಥರ ಜಾಮ್ ಮಾಡಿಟ್ಕೊಂಡ್ರೆ ಅವ್ರು ತಿಂತಾರೆ. ನೋಡಿ, ನಾನು ಇದು ಪಾಕ ಬರಲಿ. ನೋಡಿ, ಇಷ್ಟು ಪಾಕ ಬರುವಾಗ ನಾವೇನು ನೆಲ್ಲಿಕಾಯಿ ತುರಿದಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ಇದೊಂದು ಚೆನ್ನಾಗಿ ಪಾಕದಲ್ಲಿ ಹೊಂದಿಕೆ ಆಗಲಿ. ಸಣ್ಣ ಉರಿಲಿ ಇಟ್ಕೊಂಡು ಒಂದು 2 ನಿಮಿಷ ತಿರುಗಿಸಿ. ನೋಡಿ, ಇಷ್ಟಾಗುವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಬಿಡಿ. ಇದನ್ನು ನೀವು ಹಾಗೆ ಹೊರಗಡೆ ಇಟ್ಕೊಂಡ್ರೆ ಒಂದು 4-5 ದಿವಸ ಬರುತ್ತೆ ಅಷ್ಟೇ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಿಕೊಂಡ್ರೆ ನಿಮಗೇನಿಲ್ಲ ಅಂದರೂ ಒಂದು 4-5 ತಿಂಗಳು ಬರುತ್ತೆ. 4-5 ತಿಂಗಳಲ್ಲ, ಅವಾಗವಾಗ ಸ್ವಲ್ಪ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಿಸೋ ಅಂಥದ್ದು ಬೇಡ. ನೋಡಿ, ನಾವಿಷ್ಟು ಕೊಡ್ತೀವಿ ಅಂತ ಅಂದರೆ ನಮಗೆ ಸರಿಯಾಗುತ್ತೆ. ಸ್ವಲ್ಪ ಮಾಡಿಕೊಂಡು ಫ್ರೆಶ್ಶಾಗಿ ತಿನ್ನಿಸೋಣ ಮಕ್ಕಳಿಗೆ. ನೋಡಿ, ಇವಾಗ ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಇಷ್ಟು ಮಾಡಿಟ್ಕೊಂಡ್ರೆ ಇದು ಖಾಲಿ ಆದಮೇಲೆ ಫ್ರೆಶ್ಶಾಗಿ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾಗಿದೆ. ನೆಲ್ಲಿಕಾಯಿ ಜಾಮ್ ಅನ್ಬೋದು, ಇಲ್ಲ ನೆಲ್ಲಿಕಾಯಿ ಸಿಹಿ ತೊಕ್ಕು ಅಂತ ಹೇಳ್ಬೋದು, ಏನಾದರೂ ಹೇಳಿ. ಒಟ್ಟಿನಲ್ಲಿ ಮಕ್ಕಳಿಗೆ ಕೊಡಿ, ಒಂದೊಂದು ಸ್ಪೂನ್ ಕೊಡಿ ಡೈಲಿ. ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ಅನುಕೂಲ, ಯಾಕಂದರೆ ಬೇರೆದಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಇದು ಒಂದು 50-60 ರೂಪಾಯಿಗೆಲ್ಲ ಸಿಗುತ್ತೆ. ನೋಡಿ, ಇಷ್ಟಾಗಿದೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.